ನಮ್ಮ ಸ್ನೇಹಿತರು ನಾಗರಾಜ್ ಅಂತೇಳಿ ತುಂಬ ವರ್ಷದಿಂದ ಬಸ್ ಸ್ಟ್ಯಾಂಡ್ ಆಯ್ತು ಇವರಾಯ್ತು. ಏನ್ರಿ ನಾಗರಾಜು, ಮಳೆ ಬರ್ತಾ ಇದೆ, ವ್ಯಾಪಾರ ಜೋರು ಯಾಕ್ರಿ? ಹ್ಞೂ ಹಾಂ ಹಾಂ ಏನ್ರಿ ಎಲ್ಲ ಗುಡಾರ ಹಾಕೊಂಡಿದ್ದೀವಿ. ಹ್ಞೂ ಗಾಳಿ ಬಂದರೆ ಸುರ್ಕೊಂಡು ಹೋಗು. ಹಾಂ ಹಾಂ ಎಷ್ಟು ವರ್ಷದಿಂದ? ಅರ್ಧ ಲೈಫು ಇಲ್ಲೇ ಬಸ್ ಸ್ಟ್ಯಾಂಡಾಗೆ ಕಳೆದಿದ್ದೀರಾ? ಇಲ್ಲ ಇಷ್ಟೊಂದು ಇದ್ದೀರಲ್ಲ ನೀವು, ಎಲ್ಲ ರಂಗದಲ್ಲೂ ಇದ್ದೀರಾ. ನೀವೆಲ್ಲಿ ಒಂದು ಹೋರಾಟ ಮಾಡಿ ಒಂದು ಒಳ್ಳೇದು ಒಂದು ಜಾಗ ಮಾಡ್ಕೊಳಕ್ ಆಗ್ತಿಲ್ವಲ್ಲ ನಿಮಗೆ? ಹಾಂ ಹಾಂ ಅಲ್ಲ, ಈಗ ನಿಮಗೆ ಯಾಕೆ ಈ ಪರಿಸ್ಥಿತಿ ಅಂತ ನಾನು ಕೇಳ್ತಿರೋದು. ಯಾಕೆ ನೀವು ಉಳಿಯಾರಿನ ನಾಗರಿಕರು, ಉಳಿಯಾರಲ್ಲೇ ಮನೆ ಕಟ್ಕೊಂಡಿದ್ದೀರಾ, ಟ್ಯಾಕ್ಸ್ ಕಟ್ತೀರಾ, ಹಾಂ ಎಲ್ಲ ಮಾಡ್ತೀರಾ. ನಿಮಗೆ ಬಂದು ಬದುಕು ಕಟ್ಕೊಡಕ್ಕೆ ಆಗ್ತಿಲ್ಲ ಅಂದ್ರೆ ಹೆಂಗೆ? ಏನು ಮಾಡೋದು? ಹಾಂ ಬಿಟ್ರೆ ಹಾಂ ಮಾಡ್ಕೊಂಡು ಇದಾದ್ರಿಂದ ಮಾಡ್ಕೊಡ್ತಾರೆ. ಅಲ್ಲ, ನೀವು ಕೇಳಬೇಕಲ್ವಾ, ನಮ್ಗೆಲ್ಲಾರು ಜಾಗ ಮಾಡಿಕೊಡಿ. ಹೇಳಿದೀವಲ್ಲ, ಎಲ್ಲರಿಗೂ ಹೇಳಿದ್ವಿ. ಈಗ ಒಂದು ದಿನಕ್ಕೆ ಎಷ್ಟು ಕಟ್ತೀರಾ ನೀವು ಟ್ಯಾಕ್ಸು? ಇದು 50 ರೂಪಾಯಿ, 30 ರೂಪಾಯಿ ಕರೆಕ್ಟಾಗಿ ಹೇಳಿ. ಒಬ್ಬರು 50 ಅಂತಾರೆ, ನೀವು 30. ಈಗ 50, ಈಗ ಮೊನ್ನೆಯಿಂದ 50 ಕಟ್ತಾ ಇದ್ದೀವಿ, ಮುಂಚೆ ಎಲ್ಲ 30. ಹಾಂ 50 ಅವ್ರು ಆರ್ಡರ್ ಕೊಟ್ಟಿದ್ದಾರಾ 50 ಕಟ್ಟ್ರಿ ಅಂತ ಏನಾರ ನಿಮ್ಮ ಗಮನಕ್ಕೆ ತಂದಾರಾ? ಇಲ್ಲೇ ಹೇಳಿರಲ್ಲ, ಅವ್ರ ಮುಂದೆ ಹೇಳಿ 50 ಕಟ್ಟಬೇಕು ಕಟ್ತಾ ಇದ್ದೀವಿ. ಹಾಂ, ಅಲ್ಲಿಗೆ ಒಂದು ತಿಂಗಳಿಗೆ 15, 1,500. ನಮ್ಮ ಅಂಗಡಿ ಮಳಿಗೆ ಬಾಡಿಗೆ ಎಷ್ಟು ಗೊತ್ತಾ ನಿಮಗೆ? 3,200 ರೂಪಾಯಿ. ಅಲ್ಲೇ ವ್ಯಾಪಾರ ಆಗಲ್ಲ. ಹಾಂ, ಎಲ್ಲೋ ಮಾಡ್ಕೊಂಡು ನಾವು ವ್ಯಾಪಾರ ಮಾಡಬೇಕು. ಅಲ್ಲ, ಪಂಚಾಯತಿ ಮಳಿಗೆಯಲ್ಲಿ ನೀವು ಅಷ್ಟಕ್ಕೆ ನಿಮಗೆ ಬಿಟ್ಕೊಟ್ರೆ ಅದ್ರೊಳಗೆ ಮಾಡ್ಕೊಂತೀರಾ ಅಂತ? ಜಾಸ್ತಿಗೆ ಮಾಡ್ಬೇಕು. 5,000 ಆಗಲಿ ಕಟ್ತೀವಿ. 5,000 ಆದ್ರೆ ಕಟ್ತೀರಾ? 6,000 ಆಗಲಿ. ಮತ್ತೆ ನೀವು ಖಾಲಿ ಮಾಡಿಸಿ ನಮಗೆ ಕೊಡ್ರಿ ಅಂತ ಕೇಳ್ರಲ್ಲ. ನೀವು ಕೇಳಿ, ನಾವು ಕೇಳಿ, ಮೊನ್ನೆ ಕೇಳಿವಲ್ಲ, ಅವ್ರೇನು ಮಾತಾಡಲಿಲ್ಲ. ಅಲ್ಲೋಗ್ರಿ MLA ತಗೋಗ್ರಿ ಅಂತ ಕೈ ಮಾಡಿ ಅವ್ರು ಹೊಡೋಗ್ಬಿಟ್ರು. ನಾವೇನು ಮಾಡೋಣ? ಅಲ್ಲ, ಈಗ ನಿಮ್ಗೆ ಅನ್ಸಲ್ವಾ ಹಿಂಗೆ ಗಾಳಿ ಮಳೆಯಲ್ಲಿ ನೆನ್ಕೊಂಡು ಹಿಂಗೇನೋ? ಅಲ್ಲ, ಇದು ಅನ್ಯಾಯ ಅಂತ ಅನ್ಸಲ್ವಾ ನಿಮ್ಗೆ? ಹಾಂ, ಒಳ್ಳೆಯವ್ರಿಗೇನೆ ಅವಕಾಶ ಮಾಡಿಕೊಟ್ರೆ ನೀವು 15-16 ವರ್ಷದಿಂದ ಇಲ್ಲೇ ಕಾಲ ಕಳೆದಿದ್ದೀರ ಅಂದ್ರೆ ನಿಮಗೆ ನ್ಯಾಯ ಸಿಗತ್ತೆ ಯಾವಾಗ? ಹಾಂ, ಇದು ಪ್ರಶ್ನೆ ಮಾಡಲ್ವಾ ನೀವು ಅಂತ? ಕೇಳಿ ಒಬ್ರು ಕೇಳಕ್ಕಾಗಲ್ಲ, ಎಲ್ಲ ಕೇಳ್ಬೋದು. ಅವ್ರು ಕೇಳಿದಾಗ ಹೊಡೋಗ್ತಾರೆ ಅವರು. ನೀವು ನೋಡ್ದಂಗೆ MLA ಎಲ್ಲ ಬಿಡಿಸ್ಬೇಕು, ಎಲ್ಲ ಬರ್ಸಿ ಟೆಂಡರ್ ಹಾಕ್ಬೇಕು ಅಂದ್ರು, ಅದು ಮಾಡ್ಲಿಲ್ಲ. ನಮ್ಮಂತಲ್ಲ. ಎಲ್ಲ ದುಡ್ಡಿರೋ ದುನಿಯಾ ಅಂದ್ರೆ ಪಂಚಾಯತಿ ಎಲ್ಲಾರ ಸೊತ್ತು. ಅದು ಏನು ಅವ್ರೇನು ನಾವು ಸ್ಮಾರ್ಟ್ ಟೆಂಡರ್ ಕೊಟ್ಟರೆ ನಾವೇನು ಹೋಗಲ್ಲ ಅನ್ನಲ್ಲ, ಹೋಗ್ತೀವಿ, ಬಾಡಿಗೆ ಕಟ್ತೀವಿ. ನಮಗೇನು ಅಟೇಕ್ ಮಾಡಿಲ್ಲ, ಕಟ್ಟಿ ಕೊಟ್ಟಾನೆ. ಹೋಗಕ್ಕಾರ ಬೇಕಾ? ಹೌದು, ಎಲ್ಲಿ ಹೋಗಿ ಹೋಗೋಣ? ಅಲ್ಲ, ಕೂಗಂಗೆ ನೀವು ಕೂಗಿದ್ರೆ ಅವ್ರು ಖಾಲಿ ಮಾಡಿಸ್ತಾರೆ. ಈಗ ನೀವು ಬೇಕು ಅಂತೇಳಿ ಹಿಂಗೆ ಎಷ್ಟು ದಿವಸ ಅಂತ? ಈಗ ಪಾಪ ಅವ್ರು ಯಾರೋ 15 ವರ್ಷ ಇಲ್ಲೇ ಇದೀವಿ, 20 ವರ್ಷದಿಂದ ಇಲ್ಲೇ ಇದೀವಿ ಅಂತಾನೆ. ಎಲ್ಲಿವರೆಗೂ ಈಗ ಅವ್ರು ಹೇಳ್ಬೇಕಲ್ವಾ, ನಾವು ಇವಾಗಂತ ದಿನ ಟೆಂಡರ್ ಐತಪ್ಪ ಬರ್ರಿ ಅಂದ್ರೆ ಬಂದು ಹೋಗಿ ಬೀಟ್ ಮಾಡೋಣ, ಅದಕ್ಕೇನಿಲ್ಲ, ಬೀಟ್ ಮಾಡ್ತೀವಿ, ಅದಕ್ಕೇನಿಲ್ಲ. ಅಲ್ಲ, ಈಗ 50 ವರ್ಷದಿಂದಲೂ ಪಟ್ಟಣ ಪಂಚಾಯತಿ ಮಳಿಗೆಯಲ್ಲಿ ಇದ್ದಾರೆ. ಯಾರು ಚೇಂಜ್ ಇಲ್ಲ, ಅವರೇ ಇದ್ದಾರೆ. ಹಾಂ, ಎಲ್ಲರೂ ಅವರೇ ಇದ್ದಾರೆ, ಕೂಗಿರೋರೇ ಇದ್ದಾರಾ? ಸೆಂಟ್ರಾಗ ಒಂದು ಸ್ವಲ್ಪ ಚೇಂಜ್ ಆಗಿದ್ದಾರೆ. ಹಾಂ, ಮಾರ್ಕೊಂಡು ಹೋಗಿದ್ದಾರೆ ಎಷ್ಟೋ ಜನ. ಹಾಂ, ಎಲ್ಲ ಇದ್ದಾರೆ. ಹೆಂಗೆ ಮಾರ್ತಾರೆ ಪಟ್ಟಣ ಪಂಚಾಯತಿ ಆಸ್ತಿನ ಇನ್ನೊಬ್ರಿಗೆ? ಹೆಂಗೆ ಮಾರಕ್ಕಾಗತ್ತೆ? ಹಾಂ, ಯಾರಂದ್ರೆ ಯಾರು ತೋರಿಸ್ಬೋದು. ಅದಕ್ಕೆ ಅಲ್ಲ, ಎಲ್ಲದೂ ಗೊತ್ತಿರುತ್ತೆ, ಪ್ರಶ್ನೆ ಮಾಡೋದಲ್ಲ ನೀವು ಜನ. ಯಾಕೆ? ಹಾಂ, ಕೇಳಿ, ಆಡಳಿತ ಮಂಡಳಿ ಕೇಳಿ, ಅಧಿಕಾರಿಗಳನ್ನ ಕೇಳಿ. ನೀವು ಕೇಳಿದ್ರೆ ಏನಂದ್ರೆ ಅವತ್ತು ಮಧ್ಯದಲ್ಲಿ ಮಾತಾಡ್ಕೊಳ್ಳಿ ಅಂದ್ರೆ ಅಲ್ವಾ? ನಾವೇನ್ ಮಾಡಿ ಹೆಂಗು ನಾವು ಮಾತಾಡ್ರಿ ಅಂತಾರೆ. ಒಟ್ಟು ಜೀವನ ಕಟ್ಕೊಳ್ಬೇಕಲ್ವಾ, ಮತ್ತೆ ಎತ್ತೆಲ್ಲ ಹೋಗೋಣ ಅಲ್ವಾ? ನಿಮ್ಗೆ ಆ ಭಯ. ಮತ್ತೆ ಈಗ ಎಲ್ಲಿ ಅದನ್ನ ಪ್ರಶ್ನೆ ಮಾಡಿದ್ರೆ ನಾವು ಕೇಳಿದ್ರೆ ಎತ್ರಿ ಹಾಂ, ಆ ಭಯ ಇದೆ. ಸಾರ್ವಜನಿಕ ನ್ಯಾಯ ಮತ್ತೆ ಹೆಂಗೆ? ಸಾಮಾಜಿಕ ನ್ಯಾಯ ಕೊಡ್ಬೇಕಲ್ಲ, ಕೊಡ್ಬೇಕಪ್ಪ. ಇದು ಮಾಡಿ ಏನಂತ ಅದಕ್ಕೆ ಈಗ ನಾವು ಪ್ರಶ್ನೆ ಮಾಡಿದ್ದಕ್ಕೆ ನಮ್ಮ ಹಣೆಪಟ್ಟಿ ಮೇಲೆ ಬರೆದು ಬಿಟ್ಟಾರಲ್ಲ, ಇವರು ಉಳಿಯಾರಿನ ಹಿತರಕ್ಷೆ ಕಾಪಾಡಲ್ಲ, ಇವರು ನೆಮ್ಮದಿ ಕಾಪಾಡಲ್ಲ ಅಂತೇಳಿ ನಮ್ಮ ಮೇಲೆ ಗೋವೆ ಕೂರಿಸಿದಾರ. ಎಲ್ಲ ಕೇಳಕ್ ಹೋದ್ರೆ ಹಿಂಗೆ ಆಗ್ತವೆ. ನಮಗೂ ಎತ್ತಿಸ್ಬಿಟ್ಟು ಮಾಡ್ತೀಯ, ನಮ್ಮ ಮೇಲೆ ಮಕ್ಕಳ ಮೇಲೆ ಮಸಿ ಬಂದಂಗೆ ಆಗುತ್ತೆ. ಅಷ್ಟೇ ಜೀವನ ಮಾಡ್ಬೇಕಲ್ವಾ?
ಏನೋ ನಮ್ಮ ಹೋರಾಟಕ್ಕೆ ಒಂಚೂರು ಕೈ ಜೋಡಿಸಿ ಸ್ವಾಮಿ. ಮಾಡೋಣ ಬನ್ನಿ, ಯಾವಾಗ ರೆಡಿ ಇದೀವಿ, ಹಾಂ, ನಾವೇನಿಲ್ಲ. ಇಲ್ಲಿಂದ ಪಾದಯಾತ್ರೆ ಮಾಡ್ತೀವಿ ಚಿಕ್ಕನಾಯಕನಹಳ್ಳಿಗೆ. ಆಯ್ತು ಮಾಡೋಣ, ಬನ್ನಿ ಯಾವಾಗ. ಆಯ್ತು ಸೇರ್ಕೊಂಡು